ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಎಂಥ ಎಕ್ಸ್ಪೈರಿ ಅಂದರೆ ಇವತ್ತು ಫುಲ್ ಡ್ಯಾಶ್ ಬೋರ್ಡ್ ಕೆಂಪಾಗೋಯ್ತು. ಇವತ್ತು ನಾನು ಬುಲ್ಲಿಶ್ ಆಗಿದ್ದೆ. ಆ್ಯಕ್ಚುಲಿ ಏನಾಯಿತು ಅಂತ ಹೇಳ್ತೀನಿ. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮಾರ್ಕೆಟು. ಆದರೆ ಪೊಸಿಷನ್ ಕ್ವಾಂಟಿಟಿ ಕಮ್ಮಿ ಇದರಿಂದ ಬಚಾವಾದೆ. ಆದರೂ ಕೂಡ ಅಟ್ ದ ಎಂಡ್ ಆಫ್ ದ ಡೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಆಗಿಲ್ಲ. ಏನಾಯಿತು ಏನು ಕತೆ ಅಂತ ಮಾತಾಡ್ತಾ ಹೋಗೋಣಂತೆ. ಇವತ್ತು ನೋಡಿ, ಥ್ಯಾಂಕ್ಸ್ ಗಿವಿಂಗ್ ಅಂತ US ಮಾರ್ಕೆಟ್ ರಜಾ ಇದೆ. ಹಾಗಾಗಿ ನಾಳೆನೂ ಕೂಡ ಬ್ಲ್ಯಾಕ್ ಫ್ರೈಡೇ ಇರುತ್ತೆ. ಇದೇನೋ ಅಂತಾರಲ್ಲ, ಊರೆಲ್ಲ ಹತ್ತು ಇರ್ಬೇಕಾದ್ರೆ ನಮ್ದೇನೋ ಅನ್ನೋಂಗೆ ಇವತ್ತು ಅದಾನಿ ಎಂಟರ್ಪ್ರೈಸಸ್ ಇವತ್ತಿನ ಟಾಪ್ ಗೈನರ್. ಕ್ಯಾನ್ ಯು ಬಿಲೀವ್? 3-4 ದಿನದಿಂದ ಅಲಿಗೇಷನ್ ಬಂದಿದ್ದಂಥ ಕಂಪನಿ ಈಗ ಇಡೀ ನಿಫ್ಟಿ 50 ಗುಚ್ಛದಲ್ಲಿ ಅದು ಟಾಪ್ ಗೈನರ್ ಆಗಿ ಕೂತ್ಕೊಂಡಿದೆ. 1.64% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದಾನಿ ಎಂಟರ್ಪ್ರೈಸಸ್ ಇವತ್ತಿನ ಟಾಪ್ ಗೈನರ್. ಟಾಪ್ ಲೂಸರು ಸುಮಾರು ಹೊತ್ತಿನ ತನಕ ನಮಗೆ IT ಸೆಕ್ಟರ್ ಇತ್ತು. IT ಸೆಕ್ಟರ್ ತುಂಬ ಪೇನ್ ಕೊಟ್ಟಿದ್ದು ಬಿಗಿನಿಂಗಿಂದ. ಇವತ್ತು IT ಸೆಕ್ಟರ್ ಸ್ಟಾಕು. ಆದರೆ ಕೊನೆಗೆ ಏನು ಮೊನ್ನೆ ಅಷ್ಟೇ ಮಾತಾಡಿದ್ವಲ್ಲ, ಇನ್ನೂ ಅದು ಹಂಗೆ ಹೇಳಿದ್ದಾರೆ. ಬ್ಯಾಂಕ್ ಅವರು ಬ್ಯಾಂಕ್ ಬಗ್ಗೆ ಜಾಸ್ತಿ ಗಮನ ವಹಿಸಬೇಕು, ಇನ್ಶೂರೆನ್ಸ್ ಸೆಲ್ ಮಾಡೋಕ್ಕೆ ಹೋಗಬಾರ್ದು ಅಂತ ಫೈನಾನ್ಸ್ ಮಿನಿಸ್ಟರ್ ಹೇಳಿದರು. ಅದ್ರ ಬಗ್ಗೆ ಇವಾಗೇನೋ ಕ್ಯಾಪ್ ತರಬೇಕು, 50% ಕ್ಯಾಪ್ ತರಬೇಕು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಇನ್ಶೂರೆನ್ಸ್ಗಳಿಗೆ. ನೀವು ಜಾಸ್ತಿ ತಲೆ ಹಾಕಂಗಿಲ್ಲ, ಸುಮ್ಮನೆ ಯಾಕೆ ಮಿಸ್ ಸೆಲ್ ಮಾಡ್ತೀರಾ ಅಂತ. ನೋಡಿ, ಕೆಲವೊಂದು ಗೌರ್ಮೆಂಟಿಂದ ಬರ್ತಾ ಇರುತ್ತೆ, ಒಳ್ಳೇದು ಅಂತೀವಿ ಕೆಟ್ಟದು ಅಂತೀವಿ. ಬಟ್ ನನಗೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ಯಾಕೆ ಅಂತ ಹೇಳ್ತೀನಿ ನೋಡಿ, ಸುಮಾರು ಜನಕ್ಕೆ ಯೂಲಿಪ್ ಪ್ಲ್ಯಾನು, ಆ ಪ್ಲ್ಯಾನ್, ಈ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಬ್ಯಾಂಕಿಂದ ಹೇಳ್ಬಿಟ್ಟು ಮಾಡಿಸ್ಬಿಟ್ಟಿರ್ತಾರೆ ಇನ್ಶೂರೆನ್ಸು. ಅದರಿಂದ ಒಂದು ಪೈಸೆ ಉಪಯೋಗ ಇರೋದಿಲ್ಲ. ಹೀಗಿದ್ದಾಗ ಸುಮಾರು ಜನಕ್ಕೆ ನಾವು ಹೇಳ್ತಾನೆ ಇರ್ಬೋದು, ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಡಿ, ಯಾವ ಇನ್ಶೂರೆನ್ಸು ಬೇಡ ಮತ್ತೊಂದೊಂದ್ರು ಬ್ಯಾಂಕಿಂದ ಸೆಲ್ ಮಾಡಿಸ್ಬಿಡ್ತಾರೆ. ಅವ್ರಿಗೂ ಏನೋ ಒಂಥರ ನಂಬಿಕೆ, ಬ್ಯಾಂಕು ಕಸ್ಟಮರು ನಾವು ಹೋದಾಗ ಏನು ಬೇಕಾದ್ರೂ ಕೇಳ್ಕೊಬೋದು ಅಂತ ಮಾಡಿಬಿಡ್ತಾರೆ. ಈಗ ಅದನ್ನ ಗಮನಿಸ್ತಿರೋದು ಸರ್ಕಾರ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು. ಅಂದರೆ ಕಸ್ಟಮರಿಗೆ ಆಪ್ಷನ್ ಇರಬೇಕು. ನೋಡಿ, ಈ ಥರ ಆಪ್ಷನ್ ಇದೆ ಅಂತ ಬೇಕಾದರೆ ಒಂದು ಪಾಂಪ್ಲೆಟ್ ಇರಲಿ, ಮತ್ತೊಂದು ಇರಲಿ, ಬೇಕಾದರೆ ಅವ್ರು ತೊಗೊಂಡು. ಇವ್ರು ಹಿಂದೆ ಬಿದ್ದು, ನೀವು ನಂಬಲ್ಲ, ಬ್ಯಾಂಕ್ ಮ್ಯಾನೇಜರ್ಸ್ಗಳಿಗೆ ಟಾರ್ಗೆಟ್ಗಳು ಕೊಟ್ಬಿಡ್ತಾರೆ, ಇಷ್ಟು ಇನ್ಶೂರೆನ್ಸ್ನ ಮಾಡಿಸ್ಲೇಬೇಕು ಅಂತ. ಪಾಪ ಸಿಕ್ಕಾಪಟ್ಟೆ ಅವರು ಕಷ್ಟಪಡ್ತಾ ಇದ್ರು ಅವರು. ಯಾಕೆಂದರೆ ಆ ಥರ ರೂಲ್ಸ್ ಇದ್ದರೆ ಅವ್ರೇನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಬದಲಾವಣೆ ತಂದಿರೋಂಥದ್ದು ಒಳ್ಳೆಯದು. SBI, HDFC ಅವ್ರದ್ದೆಲ್ಲ ಅವ್ರದ್ದು ಬ್ಯಾಂಕ್ ಇದೆ. ಆ ಬ್ಯಾಂಕಿಂದ ಸೆಲ್ಲಿಂಗ್ ಆಗ್ತಾಯಿತ್ತು, ಪ್ರಾಡಕ್ಟ್ಗಳು ಸೆಲ್ ಆಗ್ತಾಯಿತ್ತು. ಅವೆರಡರಲ್ಲೂ ತುಂಬ ಒಂದು ದೊಡ್ಡ ಸೆಲ್ಲಿಂಗ್ ಬಂದಿದೆ. ಸ್ವಲ್ಪ ಇನ್ಶೂರೆನ್ಸ್ ಸೆಕ್ಟ್ರು ಓವರ್ ವ್ಯಾಲಿಡ್ ಆಗಿದೆ, ಇವಾಗ ಬೇಡ, ವೆಯ್ಟ್ ಮಾಡೋಣ, GST ಕೌನ್ಸಿಲ್ ಬಂದಾಗ ಅದಕ್ಕಿಂತ ಮುಂಚೆ ಏನಾದರೂ ಆಗ್ಬೋದು, GST ಕೌನ್ಸಿಲ್ ಬಂದಾಗ ಮತ್ತೆ ಪಾಸಿಟಿವ್ ಆಗ್ಬೋದು ಅಂದ್ಕೊಂಡಿದ್ವಿ. ಈಗ ನೆಗೆಟಿವ್ ನ್ಯೂಸ್ ಬಂದಿದೆ. ಈಗ GST ಕೌನ್ಸಿಲಲ್ಲಿ GST ತೆಗಿತಾರೆ ಅಂತ ಬಂದರೆ ಅದೊಂದು ಸ್ವಲ್ಪ ಪಾಸಿಟಿವ್ ಆಗುತ್ತೆ, ಅವಾಗ ಚೇತರಿಸ್ಕೊಳ್ತೇವೆ. ಒಟ್ಟಿನಲ್ಲಿ ನ್ಯೂಸ್ ಬೇಕು, ಏನೋ ಒಂದು ರಿಯಾಕ್ಟ್ ಆಗೋದು ನ್ಯೂಸ್ ಬೇಕು. ತುಂಬ ಓವರ್ ವ್ಯಾಲ್ಯೂಷನ್ ಆಗಿತ್ತು ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕು. ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ಇನ್ಶೂರೆನ್ಸ್ ಸೆಕ್ಟರ್ ಬೂಮಿಂಗ್ ಸೆಕ್ಟರ್. ಆದರೆ ಈಗ ಓವರ್ ವ್ಯಾಲಿಡ್ ಆಗಿತ್ತು, ಕರೆಕ್ಷನ್ ಆಗ್ತಾ ಇರಲಿ, ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ತಲೆ ಕೆಡಿಸ್ಕೊಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ವೆಯ್ಟ್ ಮಾಡೋಣ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಟಾಪ್ ಲೂಸರ್ SBI ಲೈಫ್, ಟಾಪ್ ಗೇನರ್ ಅದಾನಿ ಎಂಟರ್ಪ್ರೈಸಸ್ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡೋದಾದರೆ ಅದರಲ್ಲಿ ಒಂದಿಷ್ಟು ಗ್ರೀನ್ ಇತ್ತು ಕಂಪೇರ್ ಟು ಅದು. ಅದಾನಿ ಸ್ಟಾಕಲ್ಲಿ ಅದಾನಿ ಗ್ರೀನ್ 10%, ಅದಾನಿ ಎನರ್ಜಿ 10%, ಅದಾನಿ ಟೋಟಲ್ ಗ್ಯಾಸ್ 15%. ಅದಾನಿ ಪವರಲ್ಲಿ ನಾನು ಇವತ್ತು ನನ್ನ ಪೋರ್ಟ್ಫೋಲಿಯೋ ಏನಿತ್ತು ಅದನ್ನ ಎಕ್ಸಿಟ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ, ಲಾಸ್ಟು 1-2 ವಾರದಲ್ಲಿ 498 ಆಗಿತ್ತು ನಂದು ಆ್ಯಾವ್ರೇಜು. ಆ ಲೆವೆಲಿಗೆ ತೊಗೊಂಡಿದ್ದೆ. ಇವತ್ತು 564, 565 ಲೆವೆಲಲ್ಲಿ ಕೊಟ್ಟಿದ್ದೀನಿ. ಕ್ಲೋಸ್ ಟು 20% ರಿಟರ್ನು. ಯಾಕೆಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಮುಂದೆ ಸರಿನೋ ತಪ್ಪು ಅನ್ನೋದು ಸ್ಟಾಕ್ ಮೂಮೆಂಟ್ ಬಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಆ್ಯಡ್ ಮಾಡ್ಕೊಂಡಾಗ ಹೇಳಿದ್ದೆ, ಅದೇ ರೀತಿ ಕೊಡಬೇಕಾದ್ರೂ ಕೂಡ ಹೇಳಿದ್ದೀನಿ. ಡಿಸ್ಕ್ಲೇಮರ್, ನನ್ನ ಪೋರ್ಟ್ಫೋಲಿಯೋ ಇದ್ದಂಥ ಸ್ಟಾಕು ಇವತ್ತು ಆಚೆ ಹೋಗಿದೆ. ಸೊ ನಿಫ್ಟಿ 50ನಲ್ಲಿ ಆಯಿತು ಇದೆಲ್ಲ. ಇವಾಗ ನಿಫ್ಟಿ ಏನಾಗಿತ್ತು ಅಂತ ನೋಡ್ಕೊಬೋಣ. ನೋಡಿ, ನಿಫ್ಟಿ ಇವತ್ತು ಬ್ಯಾಂಕ್ ನಿಫ್ಟಿ ಥರ ಮಾಡಿಬಿಡ್ತು. ಯಾಕೆ? ಈಗ ಬ್ಯಾಂಕ್ ನಿಫ್ಟಿ ಇಲ್ಲ. ನಿಫ್ಟಿ ಇಷ್ಟು ವಾಲಟೈಲ್ ಆಗಿ ಎಕ್ಸ್ಪೈರಿ ಮುಗಿಸೋದು ತುಂಬ ರೇರ್. ಮಾಡಿಲ್ಲ ಅಂತಲ್ಲ, 300-400 ಪಾಯಿಂಟ್ ಬರುತ್ತೆ. ಬಟ್ ಎಕ್ಸ್ಪೈರಿ ದಿನ ಇಷ್ಟೊಂದು ದೊಡ್ಡ ರೇಂಜನ್ನು ಎಕ್ಸ್ಪೆಕ್ಟ್ ಮಾಡಿ. ಇನ್ಫ್ಯಾಕ್ಟ್ ನೀವು ನಂಬಲ್ಲ, ಇವತ್ತು ಒಂದು ಬೈ ಪೊಸಿಷನ್ ತೊಗೊಂಡು ನಾನು ಎಕ್ಸಿಟ್ ಮಾಡಿದೆ 20-25 ಪಾಯಿಂಟಲ್ಲಿ. ಈ ಒಂದು ಸ್ಟ್ರೆಚ್ಚಲ್ಲಿ ಆರಾಮಾಗಿ ಎಕ್ಸಿಟ್ ಮಾಡ್ಕೊಂಬಿಟ್ಟು. ಇವತ್ತು ನಿನ್ನೆ ಏನು ಮಾತಾಡಿದ್ವಿ ನೋಡಿ, ಒಂದು ಟಾಪ್ ಪಾಯಿಂಟಿಗೆ ಬಂದು ಕ್ಲೋಸಿಂಗ್ ಮಾಡಿದೆ ಇವಾಗ. ಸೊ ಈಗ ಮೇಲ್ಗಡೆ ಹೋಯಿತು ಅಂತಂದರೆ ಒಂದು ಒಳ್ಳೆ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ ಅಂತ. ಆದರೆ ಆ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕಿಲ್ಲ. ಇಲ್ಲೇ ಒಂದು ಇದೇ ಝೋನಲ್ಲಿ ಓಪನ್ ಆಗಿ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗ್ತಿದ್ದಾಗ ನಾನು ಅಟ್ಲೀಸ್ಟ್ ಈ ಟಾರ್ಗೆಟಿಗೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಆದರೆ ಪ್ರೀಮಿಯಮ್ಗಳು ತುಂಬ ಜಾಸ್ತಿ ಇತ್ತು, ಇಟ್ಕೊಳೋ ಥರದ್ದು ಇರಲಿಲ್ಲ. ಸೊ ಅಲ್ಲಿ ಎಕ್ಸಿಟ್ ಮಾಡಿಬಿಟ್ವಿ. ಎಕ್ಸಿಟ್ ಮಾಡಿ ನೋಡಿ, ಇಲ್ಲಿ ಬರ್ತಾ ಇದೆ, ಬಂದಿದ್ದು ಈ ಒಂದು ಫಾಲು. ಅಂದರೆ ನಾನು ಅಂದ್ಕೊಂಡೆ, ಓಕೆ, ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೆ, ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತಂದರೆ ನಾನು ಅಂದ್ಕೊಂಡೆ ಈ ಹಳೆ ಬೇಸ್ ಇದೆಯಲ್ಲ, ಈ 24,200, 250 ಝೋನು, ಈ ಝೋನ್ನ ಇವತ್ತು ಸೇವ್ ಮಾಡ್ತಾರೆ. ಓಕೆ, ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗ್ಬೋದು ಅಂತ. ಒಂದು ಕ್ಯಾಂಡಲ್ ರಪ್ ಅಂತ ಬಿತ್ತು ಇಲ್ಲಿ. ಸೊ ಅಲ್ಲಿ ಎಕ್ಸಿಟ್ ಮಾಡಬೇಕಾಯಿತು. ಎಕ್ಸಿಟ್ ಮಾಡಾದ್ಮೇಲೆ ನಾನು ಬೈ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಫಸ್ಟ್ ಒಂದು ಕ್ಯಾಂಡಲೇ ಜೋರಾಗಿ ಬಿತ್ತು. ಇಲ್ಲಿ ಇನ್ನೂ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಸೊ ಇಲ್ಲಿ ಬೈ ಮಾಡೋಕ್ಕೆ ಹೋಗಲಿಲ್ಲ ನಾನು. ಬೈ ಮಾಡಿದರೆ ಇವತ್ತು ಬೆಸ್ಟ್ ಆಪರ್ಚುನಿಟಿ. ಇವತ್ತು ಸ್ಟ್ರೈಟ್ ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆ ಆಲ್ಮೋಸ್ಟ್ 300 ಪಾಯಿಂಟ್ ಸಿಕ್ಕಿದೆ. ಯಾರಾದರೂ ಪ್ಲಾನ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಸಚಿನ್ ಅವರು ಕಮೆಂಟ್ ಮಾಡಿದರು, ಬಸ್ ಸ್ಟ್ಯಾಂಡು ಫಾಲೋ, ಬಸ್ ಸ್ಟ್ಯಾಂಡು ಇದು ಆಪರ್ಚುನಿಟಿ ಸಿಕ್ತು, ನಾನು ಮಾಡ್ಕೊಂಡೆ ಅಂತ. ಬಟ್ ನಾನು ಆ ಮೈಂಡ್ ಸೆಟ್ಟಲ್ಲಿ ಇರಲಿಲ್ಲ ಸರ್. ನೋಡಿ, ಅದಕ್ಕೆ ಹೇಳೋದು, ಒಬ್ಬೊಬ್ಬರಿಗೂ ಒಂದೊಂದು ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಕಾರಣ ಏನು ಅಂತಂದರೆ 24,086 ಒಂದು ಸಪೋರ್ಟ್ ಝೋನು, ಹಿಂದೆ ಸುಮಾರು ಒದ್ದಾಡಿದ್ದಂಥ ಝೋನು, ಅದನ್ನ ತೊಗೊಂಡೋಗಿದ್ದಾರೆ. ಮೋರ್ ಈ ಝೋನ್ ಇದೆಯಲ್ಲ ನೋಡಿ, ಗ್ಯಾಪ್ ಅಪ್ ಆಗಿ 2 ದಿನ ಉಳಿಸ್ಕೊಂಡು ಅಲ್ಲಿಂದ ಬರ್ತಾರಂಥ ಫಾಲ್. ಏನೇ ಆದ್ರೂ ಈ ಝೋನ್ ಇನ್ನೂ ಬಿಟ್ಕೊಟ್ಟಿಲ್ಲ. ಸೊ ಈ ಝೋನ್ ಇನ್ನೂ ಸಪೋರ್ಟ್ ಆಗುತ್ತೆ ಅಂದ್ಕೊಂಡು ಅದ್ರ ಕೆಳಗಡೆ 24,086 ಕೂಡ ಸಪೋರ್ಟ್ ಇದೆ. ಹಾಗಿದ್ದಾಗ ನಾನು ಇಲ್ಲಿ ಏನು ಮಾಡಿದೆ, ನಾನು ಬೈ ಮಾಡೋಕ್ಕೆ ಹೋಗಲಿಲ್ಲ. ಬದಲಿಗೆ ನಾನು ಏನು ಮಾಡಿದೆ, ಓಕೆ, ಇಲ್ಲಿ ಜೋರಾಗಿ ಬಿದ್ದಿದೆ, ಈ ಕಡೆ ಪ್ರೀಮಿಯಂ ಊದಿತ್ತು ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿಬಿಟ್ಟೆ, 24,000ದಲ್ಲಿ ನಾನು
ಪಿನ ಸೆಲ್ ಮಾಡೋಕೆ ಹೋಗ್ಬಿಟ್ಟೆ. ನೋಡಿ ಇದೇ ಒಂದು ಮಾಡುವಂಥ ತಪ್ಪು ಆಯಿತು. ನಮಗೆ ರೆಸಿಸ್ಟೆನ್ಸು ಸಪೋರ್ಟು ಏನೇ ಕಾಣಿಸ್ತಾ ಇರ್ಬೋದು. ಇಲ್ಲಿ ಟ್ರೆಂಡ್ ಲೈನ್ಗಳನ್ನು ಹೆಂಗೆ ಹಾಕೋದು ಅಂತ ಕೇಳಿದ್ರಿ ಸರ್. ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇಲಿಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು, ಅಲ್ಲಿ ಹೋದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಒಂದು ವೀಡಿಯೋ ಇದೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಹೀಗಿದ್ದಾಗ ನಮ್ಗೆ ಏನಾಗುತ್ತೆ ನೋಡಿ, ಅಟ್ ದ ಎಂಡ್ ಆಫ್ ದ ಡೇ ಎಲ್ಲೋ ಒಂದು ಕಡೆ ನಾವು ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಇಲ್ಲಿ ಪ್ರೀಮಿಯಮ್ಗಳು ತುಂಬ ಜೋರಾಗಿ ಸಿಕ್ಕಿತ್ತಲ್ಲ, ಓಕೆ ಇಲ್ಲಿ ನಾನು ಪಿನ ಸೆಲ್ ಮಾಡಿಬಿಟ್ರೆ ಇವಾಗ ಆರಾಮಾಗಿ ನಮಗೆ ಸಿಕ್ಬಿಡುತ್ತೆ ಅದು ಅಂತ ಹೇಳ್ಬಿಟ್ಟು ನಾವು ಪಿ ಸೆಲ್ ಮಾಡೋಕೆ ಹೋಗ್ತೀವಿ. ಬಟ್ ಆ್ಯಕ್ಚುಲಿ ಏನು ಮಾಡಬೇಕು, ಆ ಥರ ಬಿದ್ದಾಗ ನಾವು ಸಿನ ಸೆಲ್ ಮಾಡ್ತಾ ಹೋಗಬೇಕು. ಈ ಲೆವೆಲ್ನ ಒಂದು ಸಪೋರ್ಟ್ ಅಂತ ಅಂದ್ಕೊಂಡಿದ್ವಿ, ಆ ಲೆವೆಲ್ನ ಬಿಟ್ಟು ಬರ್ತಾ ಇದೆ ಆಯಿತು, ಆ ಪೊಸಿಷನ್ ಚೇಂಜ್ ಮಾಡ್ಕೊಂಡೆ ಅಂದರೆ ಇಲ್ಲಿ ನಾವು ಸಿ ಸೆಲ್ ಮಾಡಬೇಕು. ಆಯಿತು ಪಿ ಬೈ ಮಾಡಿದ್ರೆ ಇವತ್ತು ನಿಮ್ಗೆ ಪ್ರಾಫಿಟ್ ಆಗಿರುತ್ತೆ. ಬಟ್ ಇನ್ ಕೇಸ್ ಈ ಝೋನಲ್ಲಿ ಬಂದು ನಿಂತ್ಕೊಂಡಿದ್ದರೆ ಅಥವಾ ಇಲ್ಲೆಲ್ಲ ಬಂದು ನಿಂತ್ಕೊಂಡಿದ್ದರೆ ಮಾರ್ಕೆಟ್ ಇವತ್ತು ಈ ಸಿ ಸೆಲ್ ಮಾಡಿದರೆ ಕಂಪ್ಲೀಟಾಗಿ ನಮಗೆ ಡಿಕೆ ಆಗ್ತಾಯಿತ್ತು. ಸಿ ಯಾವತ್ತೂ ಅಷ್ಟೇ ಒಂದು ಪಾಯಿಂಟಿಂದ ನಮಗೆ ಬಂದು ಕೆಳಗಡೆ ಹೋಗ್ತಾ ಇದೆ ಅಂತಂದಾಗ ಕೆಳಗಡೆದ ಹಿಡಿಯೋದು, ಅದು ಟ್ರೆಂಡಿಂಗ್ ಆರು ಹೋಗಲಿ ಅಥವಾ ನಿಂತ್ಕೊಳ್ಳೋದಾದ್ರು ನಿಂತ್ಕೊಳ್ಳಿ, ನಾವು ಅದನ್ನ ಫೋಕಸ್ ಮಾಡೋದಕ್ಕಿಂತ ನಾವು ಮೇಲ್ಗಡೆದಕ್ಕೆ ನಾವು ಯಾವುದೊಂದು ರೆಸಿಸ್ಟೆನ್ಸ್ ಅಂತ ಫಾರ್ಮ್ ಆಗಿರುತ್ತೋ ಅದನ್ನು ನಾವು ಸಿ ಸೆಲ್ ಮಾಡಿದರೆ ಒಳ್ಳೇದಾಗ್ತಾಯಿತ್ತು. ಬಟ್ ಎನಿವೇ ಸೊ ಅದಾದಮೇಲೆ ಕೆಳಗಡೆ ಬರ್ತಾಯಿತ್ತು. 24,000 ಮೇಲ್ಗಡೆ ಕ್ಲೋಸಿಂಗ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇವತ್ತು. ಕಾರಣ 24,086. ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ ಇದು ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ಕೋಬೋದು ನೀವು. ನೋಡಿ ಇಲ್ಲಿ ಎಷ್ಟು ಒದ್ದಾಡಿದಂಥ ಝೋನ್ ಅಂತಂದರೆ ಇದು ಸುಮಾರು ದಿನ ಇಲ್ಲಿ ಒದ್ದಾಡಿದಂಥ ಝೋನು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಝೋನ್ ಏನು ಮಾಡಿದ್ರು, ಒಂದು ದೊಡ್ಡ ಮಾರವಾಜು ಕ್ಯಾಂಡಲ್ ಮಾಡಿ ಮೇಲ್ಗಡೆ ಬಂದು ಅದ್ರ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಮಾಡಿತ್ತು. ಸೊ ಏನು ಅನ್ಕೊಂಡೆ ನಾನು, ಪಕ್ಕ ಇಲ್ಲಿ ಇವತ್ತು ಸಪೋರ್ಟ್ ಇದೆ 24,000ದಲ್ಲಿ, ಇವತ್ತು 24,086 ಅಂದರೆ 24,000ದಲ್ಲಿ ನಾನು ಪಿ ಸೆಲ್ ಮಾಡಿದ್ದೆ. ಇಲ್ಲಿ ಸಪೋರ್ಟ್ ಇದೆ, ಇದನ್ನಂತೂ ಬಿಟ್ಟು ಕೆಳಗಡೆ ಬರೋದಿಲ್ಲ ಮಾರ್ಕೆಟು. ಸೊ ಇಲ್ಲಿ ಗ್ಯಾಪ್ ಏನಾದರೂ ಫಿಲ್ ಮಾಡೋಕ್ಕೆ ಬಂದ್ರೂ ಕೂಡ ಕ್ಲೋಸಿಂಗ್ ಇದ್ರ ಮೇಲ್ಗಡೆ ಆಗ್ಬೋದು ಅನ್ನೋ ಅಭಿಪ್ರಾಯ ಇತ್ತು. ಬಟ್ ಆ ರೀತಿ ಆಗಲೇ ಇಲ್ಲ, ಕೊನೆ ತನಕ ಇವತ್ತು ಸೆಲ್ಲಿಂಗ್. ಈಗ ಕಂಪ್ಲೀಟಾಗಿ ಕ್ಲೀನಾಗಿ ಇಲ್ಲೇನಿತ್ತು ಗ್ಯಾಪ್, ಅದನ್ನ ಆ ಗ್ಯಾಪನ್ನು ನಿಫ್ಟಿ ಬಂದು ಒಂದು ದೊಡ್ಡ ಮಾರವಾಜು ಕ್ಯಾಂಡಲಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಇದು ಇವೆಲ್ಲ ಮುಂದೆ ಜಸ್ಟ್ ನೆನ್ನೆ ಮಾತಾಡ್ಕೊಂಡಿಲ್ವಾ, ಮಂತ್ಲಿ ಎಕ್ಸ್ಪೈರಿಗಳು ಮೊದಲಿನ ಥರ ಇರೋದಿಲ್ಲ, ವಾಲಟೈಲ್ ಆಗ್ತಾ ಹೋಗುತ್ತೆ, ಹುಷಾರಾಗಿರಬೇಕು ಅಂತ. ನೋಡಿ ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಯಾವ ರೀತಿ ಆಗೋದು ಅಂತ ಕಾಣಿಸ್ತಾ ಇದೆ. ಈಗ ಈ ಗ್ಯಾಪ್ ಏನಿತ್ತು, ಗ್ಯಾಪ್ ಬಂದು ಫಿಲ್ ಆಗಿಬಿಟ್ಟಿದೆ. ಈಗ ನಿಫ್ಟಿಗೆ ವಾಪಸ್ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಮತ್ತೆ ಈಗ 23,700 ಈ ಝೋನ್ ಹತ್ರ ಹಿಂದೆ ಹಾಕೊಂಡ್ಬಂದ್ರಂತ ಟ್ರೆಂಡ್ ಲೈನ್ ಇದೆ. ಇಲ್ಲಿಂದ ಅಪ್ಪಿ ಗ್ಯಾಪ್ ಓಪನಿಂಗ್ ಆಯಿತು, ಮತ್ತೊಂದಾಯಿತು ಅಂತಂದರೆ ಮತ್ತೆ ಈ ರೇಂಜನ್ನು ಏನು ಅಟೆಂಡ್ ಮಾಡುತ್ತೆ, ಯಾವ ರೀತಿ ಹೋಗುತ್ತೆ ಅಂತ ನೋಡಬೇಕು. ಬಟ್ ಓವರ್ ಆಲ್ ನೋಡಿದ್ರೆ ಈ ರೇಂಜಿಂದ ಈ ರೇಂಜು ಇದರೊಳಗಡೆ ನಿಫ್ಟಿ ಇನ್ನು ಇದಕ್ಕಿಂತ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋಗುತ್ತೆ, ನೀವು ಮತ್ತೆ ಅಗ್ರೆಸಿವ್ ಪೊಸಿಷನ್ ತೊಗೊಳಂಗಿಲ್ಲ. ಅದು ನೋಡೋಣ ಮುಂದಿನ ವಾರದಷ್ಟೊತ್ತಿಗೆ ಏನಾಗುತ್ತೆ ಏನು ಕತೆ ಅಂತ. ಬಟ್ ನಿಫ್ಟಿದು ಆ ಲೆಕ್ಕಾಚಾರ ಆಯಿತು. ಆದರೆ ಈಗ ಇನ್ನೂ ಕೆಳಗಡೆ ಹೋಗೋಕ್ಕೆ ಸಾಧ್ಯತೆ ಇದೆಯಾ ಅಂತ ಹಿಂಟ್ ಕೊಡ್ತಾ ಇರೋದು ಯಾವುದು ಅಂತಂದರೆ ಅದು ಬ್ಯಾಂಕ್ ನಿಫ್ಟಿ. ಯಾಕೆಂದರೆ ನಿಫ್ಟಿಯನ್ನು ಇವತ್ತೇನಿತ್ತು ಆ ಗ್ಯಾಪನ್ನು ಮುಗಿಸ್ಕೊಂಡ್ಬಿಡ್ತೀವಿ ಇವತ್ತು ನಿಫ್ಟಿ. ಬಟ್ ಬ್ಯಾಂಕ್ ನಿಫ್ಟಿ ಕತೆ ನೋಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿ ಆ ಗ್ಯಾಪನ್ನು ಮುಗಿಸಿಲ್ಲ. ಈಗ ನೋಡಿ 15 ನಿಮಿಷದಲ್ಲಿ ಒಂದು ಫಾಲ್ ಆಗಿದೆ. ನೋಡಿ ಇದು ಒಂದು ಕಾರಣ ಅಂತ ಇರ್ಬೋದು ಇವತ್ತು ನಾನು ಬಂಡ್ ಧೈರ್ಯ ಮಾಡೋಕ್ಕೆ. ಅಂದರೆ 24,000 ಬಿಟ್ಟು ಹೋಗಲ್ಲ ಇವತ್ತು, 24,000 ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೆ ಅನ್ನೋಕ್ಕೆ ಕಾರಣ ಏನು, ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗೇ ಇದೆ. ನಮಗೆ ಇನ್ನು ಆ ಝೋನ್ ಹತ್ರ ಬಂದು ಅಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಇದೆ, ಒದ್ದಾಡ್ತಾ ಇದೆ, ನಾನು ಕೆಳಗಡೆ ಹೋಗಲ್ಲ ಅಂತ ಹೇಳ್ತಾ ಇದೆ. ಸೊ ಓಕೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಇದೆಯಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತ. ಆದರೆ ಬ್ಯಾಂಕ್ ನಿಫ್ಟಿ ಅಲ್ಲದೆ ಬೇರೆ ಎಲ್ಲ ಇಂಡೆಕ್ಸ್ಗಳಲ್ಲೂ ಬಿತ್ತು. ನೋಡಿ ಇಲ್ಲಿ ದೊಡ್ಡ ಗ್ಯಾಪು ಈಗಲೂ ಕೂಡ ಬಾಕಿ ಇದೆ. ಮತ್ತು ಇನ್ನೊಂದು ಸುಮಾರು ದಿನದಿಂದ ಒಂದು ಝೋನಿಗೆ ಬರುತ್ತೆ, ಅಲ್ಲಿಂದ ಮೇಲೆ ಹೋಗ್ತಾ ಇದೆ, ಅಲ್ಲಿ ಮುಂದೆ ಬರ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಅಂದರೆ ಈ ಗ್ಯಾಪು ಕೂಡ ಏನಾಗ್ತಾ ಹೋಗುತ್ತೆ, ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನ ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ. ಗ್ಯಾಪು ಕೂಡ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಇವಾಗ ಕೂಡ ಅದೇ ಆಗಿರೋದು. ಸೊ ಇದನ್ನ ಬಿಟ್ಟು ಬರಬೇಕು ಅಂತಂದರೆ ಒಂದು ಜೋರಾಗೆ ಬರಬೇಕು ಫಾಲು. ಸೊ ನೋಡ್ತಗೋಣ ಆ ರೀತಿ ಆಯಿತು ಆಯಿತು ಅಂತಂದರೆ ಈ 51,200 ಲೆವೆಲ್ ಕೂಡ ಬಂದು ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಪ್ಪಿತಪ್ಪಿ ನಾಳೆ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಸ್ವಲ್ಪ ಟ್ರಿಕಿ ಆಗಿರುತ್ತೆ ಮಾರ್ಕೆಟ್. ಬಟ್ ಇನ್ ಕೇಸ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೀವು 52,200 ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಾದ್ರೆ ಈ ಗ್ಯಾಪನ್ನು ಫಿಲ್ ಮಾಡೋದ ಕಡೆಯಿಂದ ನಾವು ನೋಡ್ತಾ ಹೋಗ್ಬೋದು. ಸೊ ನೋಡಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರ ನಿರ್ಧಾರ ಆಗುತ್ತೆ. ಇವತ್ತು ಇದಿಲ್ಲ, ಯಾವುದು US ಮಾರ್ಕೆಟ್ ಇಲ್ಲ ಇವತ್ತು. ಸೊ ನಾಳೆ ಇವತ್ತು ಬೇರೆ ನಮ್ಮದೊಂದು ಅಂತಲ್ಲ, ಬೇರೆ ಇದ್ರ ಮಾರ್ಕೆಟು, ಏಷ್ಯನ್ ಮಾರ್ಕೆಟು, ಯುರೋಪಿಯನ್ ಮಾರ್ಕೆಟು ಅದು ಕೂಡ ಸ್ವಲ್ಪ ವೀಕ್ ಆಗಿತ್ತಂತೆ. ಬಟ್ ಇವತ್ತು ನೋಡಿ ನಾನು ಯಾಕೆ ಫಿಕ್ಸ್ ಆಗಿಬಿಟ್ಟಿದ್ದೆ ಅಂತಂದರೆ ಐ ಥಿಂಕ್ ನಾನು ಇದರಲ್ಲಿ ತೋರಿಸ್ತೇನೆ ನಿಮಗೆ, ಅದು ಟ್ರೇಡಿಂಗ್ ವ್ಯೂನಲ್ಲಿ. ಇಲ್ಲಿ ಬ್ಯಾಂಕ್ ನಿಫ್ಟಿದು ಇದು ಈ ಟಾರ್ಗೆಟ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡಿತ್ತು ಅಂತಂದರೆ ನೆನ್ನೆ. ಸೊ ನೆನ್ನೆ ಆಪ್ಷನ್ ಎಕ್ಸ್ಪೈರಿ ಆಗಿತ್ತು. ಇಲ್ಲಿ ನೋಡಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಕೂಡ ಆಗೋ ಥರ ಕಾಣಿಸ್ತಾ ಇತ್ತು ಇಲ್ಲಿ. ಸೊ ಈ ಮೂಮೆಂಟ್ ಬಂತಲ್ಲ, ಈ ಮೂಮೆಂಟು ನೆನ್ನೆ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲಿದ್ದಾಗ. ಬಟ್ 100 ಪಾಯಿಂಟ್ ಸಿಕ್ತು ನಮಗೆ ಇಂದ ಮನೆ ಇದ್ದಿದ್ದಕ್ಕೆ ನೆನ್ನೆ. ಬಟ್ ಇಲ್ಲಿ ನೋಡಿ ಈ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಮುಗಿತ್ತು, ಎರಡನೇ ಟಾರ್ಗೆಟ್ 52,810 ಹೋಗೋಷ್ಟೊತ್ತಿಗೆ ಅಲ್ಲಿಂದ ಶಾರ್ಪಾಗಿ ಸೆಲ್ಲಿಂಗ್ ಬರ್ತಾ ಹೋಯಿತು. ಸೊ ಇಷ್ಟು ಮೇಲ್ಗಡೆಯಿಂದ ಈ ಥರ ಸೆಲ್ಲಿಂಗ್ ಬರುತ್ತಲ್ಲ, ಅದೇನು ಡಿಫೈನ್ ಮಾಡೋಕೆ ಹೋಗಿರುತ್ತೆ ಡೈಲಿ ಕ್ಯಾಂಡಲ್ ಇವಾಗ ನೋಡೋದಾದ್ರೆ ಅದನ್ನ, ಅದು ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಮಾಡೋಕ್ಕಾಗಿರುತ್ತೆ. ಆದರೆ ಇವತ್ತು ಎನ್ಗಲ್ಫಿಂಗ್ ಆಗಿಲ್ಲ. ಕಾರಣ ಏನಂತ ನೋಡಿ, ಇಂಥದ್ದು ಟ್ರಿಕ್ ದಿನ. ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಓಕೆ ಇಲ್ಲಿ ಮೇಲ್ಗಡೆ ಓಪನ್ ಆಗಿ ಅಲ್ಲಿಂದ ಇಷ್ಟು ಜೋರಾಗಿ ಸೆಲ್ ಬಂದಿದ್ರು ದಿನಗಳನ್ನು ನೋಡಿರ್ತೀವಿ. ಬಟ್ ಇವತ್ತು ಒಳ್ಳೆ ರೇಂಜಲ್ಲಿ ಓಪನ್ ಆಯಿತು, ಒಳ್ಳೆ ರೇಂಜಲ್ಲಿ ಓಪನ್ ಆಗಿ ರೇಂಜನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತು. ಆದರೆ ಅದನ್ನು ಸಸ್ಟೇನ್ ಆಗಲೇ ಆಮೇಲೆ ಫಾಲ್ ಬರ್ತಾ ಇತ್ತು. ಬಟ್ ಇಂಟ್ರಾಡೇನಲ್ಲಿ ದೊಡ್ಡ ಫಾಲೇನೆ. ಬಟ್ ಓಪನಿಂಗ್ ಆಗಿ ಇಲ್ಲಿ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದರೆ ಓಕೆ ನಾವು ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾ ಇದ್ವಿ. ಏನಾಯಿತು, ಓಕೆ ಈ ಟಾರ್ಗೆಟ್ ಹೋಗಬೇಕಾಗಿದೆ, ಈ ಟಾರ್ಗೆಟ್ ಹೋಗಬೇಕಾಯಿತು, ಓಕೆ ಮೇಲ್ಗಡೆ ಓಪನ್ ಮಾಡಿಬಿಟ್ಟಿದೆ ಗುರು, ಇವತ್ತು ಬಿಟ್ಟಾಕ್ಬಿಡೋಣ ಆಯಿತು. ಅಲ್ಲಿಂದ ಈಗ ನಾನು ಟ್ರೇಡ್ ತೊಗೊಳಕ್ಕಾಗೋದಿಲ್ಲ, ಓಕೆ ಇದನ್ನ ನಾನು ಸಿ ಸೆಲ್ ಮಾಡಿ
ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಬಟ್ ಇವತ್ತೇನು ಮಾಡಿದೆ ಮಾರ್ಕೆಟ್ ಅದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಟ್ಟು ಹೋಗ್ತೀನಿ ಅಂತೇಳಿ ಆಮೇಲೆ ಶಾರ್ಪ್ ಸೆಲ್ಲಿಂಗ್ ಬಂತು. ಇಂಥ ದಿನಗಳು ಕಷ್ಟ ಆಗಿರುತ್ತೆ ಯಾರಾದರೂ ಡೈರೆಕ್ಷನಲ್ ಪ್ಲಾನ್ ಮಾಡೋದಾದರೆ. ಬಟ್ ನೋಡಿ ಇವತ್ತು ಒಂದು ಆಡಿಯೋ ಕೂಡ ಮಾಡಿದ್ದೆ, ಯಾಕೆ ಆಪ್ಷನ್ಸಲ್ಲಿ ಆಪ್ಷನ್ ಬೈಯಿಂಗ್ ಆಗಿರೋದು ಆಪ್ಷನ್ ಸೆಲ್ಲಿಂಗ್. ನೋಡಿ ಆಪ್ಷನ್ ಸೆಲ್ಲಿಂಗಲ್ಲಿ ಯಾವಾಗ ತುಂಬ ನಮಗೆ ಕಷ್ಟಕರ ಸಿಚುವೇಶನ್ ಆಗಿರುತ್ತೆ ಅಂದರೆ ಈ ರೀತಿ ಡೈರೆಕ್ಷನಲ್ ಮೂವ್ ಬಂದಾಗ ಎಕ್ಸ್ಪೈರಿ ದಿನ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ರೇಂಜ್ ಬೌಂಡ್ ಆಗಿರುತ್ತೆ ಮಾರ್ಕೆಟ್, ಒಂದು ಕಡೆ ಉಳ್ಕೊಳುತ್ತೆ ಅಥವಾ ಒಂದು ಕಡೆ ಮೇಲ್ಗಡೆ ಹೋಗ್ತಿದೆ ಅಂತಂದ್ರೂ ಕೂಡ ಓಕೆ ಪೊಸಿಷನ್ಗಳನ್ನು ಶಿಫ್ಟ್ ಮಾಡ್ಕೊಂಡು ಮೇಲ್ಗಡೆ ತರಬೇಕು. ಒಂದು ಸಲ ಈ ಥರ ಜೋರು ಇಷ್ಟು ದೊಡ್ಡ ಬಾರ್ ಬಂದಾಗ ನೀವು ಎಸ್ ಎಲ್ಗಳನ್ನು ಆಯಿತು ನಾನು ತೊಗೊತೀನಿ ಅಲ್ಲಿ ಬಂದಾಗ ಇಟ್ಟು ಮಾಡ್ತೀನಿ ಅಂತಂದರೆ ಅದು ತೊಗೊಳಕ್ಕೆ ಅವಕಾಶನ ಸಿಗೋದಿಲ್ಲ. ಅನ್ಲೆಸ್ ಸಿಸ್ಟಮಲ್ಲೇ ನಾವು ಎಸ್ ಎಲ್ ಇಟ್ಟಿದ್ರೆ ಮಾತ್ರ ನಮ್ಮನ್ನ ಇದನ್ನ ಕಾಪಾಡಿರುತ್ತೆ. ಇಲ್ಲ ಅಂತಂದರೆ ನಾವು ಆ್ಯಕ್ಷನ್ ತೊಗೊಳೋಷ್ಟೊತ್ತಿಗೆ ಆಲ್ರೆಡಿ ಮಾರ್ಕೆಟು ರಿಯಾಕ್ಟ್ ಮಾಡಿಬಿಟ್ಟಿರುತ್ತೆ. ಸೊ ಇಂಥ ದಿನಗಳು ಇಂಥ ಒಂದೆರಡು ಎಕ್ಸ್ಪೈರಿಗಳು ಸಾಕು ನಿಮಗೆ ಒಂದು ಆಲ್ಮೋಸ್ಟ್ 2-3 ವಾರದ ಏನು ಬಂದಿರುತ್ತೋ ಆಪ್ಷನ್ ಸೆಲ್ಲಿಂಗಲ್ಲಿ ಅದನ್ನು ತಿಂದಾಕುವಂಥ ಸಾಧ್ಯತೆ ಇರುತ್ತೆ. ಸೊ ಹೊಸ ಮಂತ್ಲಿ ಎಕ್ಸ್ಪೈರಿಗಳು ನೀವು ಟ್ರೇಡ್ ಮಾಡಬೇಕಾದ್ರೆ ಈಗ ಒಂದು ಏನೋ ಒಂದು ಖಂಡಿತ ಒಂದು ಬದಲಾವಣೆ ಆಗಿರುತ್ತಲ್ವ, ಇನ್ನರ್ ಡೈನಾಮಿಕ್ಸ್ ಚೇಂಜ್ ಆಗಿರುತ್ತೆ ಮಾರ್ಕೆಟಲ್ಲಿ. ಹಾಗಾಗಿ ನಾವು ಕಮ್ಮಿ ಕ್ವಾಂಟಿಟಿನಲ್ಲೇ ಟ್ರೇಡ್ ಮಾಡಬೇಕು. ಅನ್ಲೆಸ್ ನಮಗೆ ಈ ಥರದ್ದು ಈಗೇನು ಚೇಂಜಸ್ ಆಗ್ತಿದೆ, ಇದು ನೋಡಿ ಇನ್ನೂ ಚೇಂಜಸ್ ಕಾನ್ಸ್ಟೆಂಟ್ ಇದು ಮುಗ್ದಿಲ್ಲ. ಈಗ ಹೀಗಾಯಿತು, ನೆಕ್ಸ್ಟು ಜನವರಿ ಅಷ್ಟೊತ್ತಿಗೆ ಮತ್ತು ಲಾಟ್ ಸೈಜ್ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಈ ರೀತಿಯಾಗಿ ಚೇಂಜ್ಗಳು ಬರ್ತಾನೆ ಇದೆ. ಒಂದು ಆಮೇಲೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಮಾಡಿದ್ದಾರೆ ಇವಾಗ ಎಕ್ಸ್ಪೈರಿ ದಿನ. ಸೊ ಇದೆಲ್ಲ ಕಂಡೀಷನ್ಗಳಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೆ ಆಪ್ಷನ್ಸೇ ಮಾಡಬೇಕು ಅಂತಿಲ್ಲ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸೇ ಮಾಡಬೇಕು ಅಂತಿಲ್ಲ. ನೀವು ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಲ್ಲೂ ಕೂಡ ಮಾಡ್ಬೋದು. ಯಾಕೆ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೂ ಕೂಡ ಮಾತಾಡ್ತಾ ಇದ್ವಿ ಇವತ್ತು. ಇದೇ ಇವಾಗ ನಿಫ್ಟಿನಲ್ಲಿ ನೋಡಿ ಇವತ್ತು ಐ ಥಿಂಕ್ ನಾನೊಂದು ಆಡಿಯೋ ಕೂಡ ಬಿಟ್ಟಿದ್ದೆ. ಸೊ ಅಕಸ್ಮಾತ್ ಇವಾಗ ಆಯಿತು 52,450 ಮತ್ತೊಂದು ಹೋಗೋಕ್ಕಿದೆ ಅಂತಂದರೆ ನಿಮಗೆ ಆಪ್ಷನ್ಸ್ ಎಸ್ಪೆಷಲಿ ಆಪ್ಷನ್ ಬೈಯಿಂಗಲ್ಲಿ ನಿಮ್ಗೆ ಏನಾಗಬೇಕು, ನೀವು ಅಂದ್ಕೊಂಡಿದ್ದ ಟೈಮಲ್ಲೇ ಹೋಗಬೇಕು. ಯಾಕೆಂದರೆ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂನು ಆ್ಯಡ್ ಆಗಿರುತ್ತೆ, ಟೈಮ್ ವ್ಯಾಲ್ಯೂನು ಆ್ಯಡ್ ಆಗಿರುತ್ತೆ. ನಿಮ್ಗೆ ಆಯಿತು ಎಲ್ಲೋ ಒಂದು ಮಾಡ್ಕೊಂಡು ಮಧ್ಯಾಹ್ನ 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಮುಟ್ತು ಅಂತಂದರೆ ನಿಮ್ಮ ಟಾರ್ಗೆಟ್ನ, ಅಲ್ಲಿ ಏನೂ ಒಂದು ಲಾಭ ಅನ್ನೋದು ಆಗೋದಿಲ್ಲ ನಿಮಗೆ. ಯಾಕೆಂದರೆ ಅಷ್ಟೊಂದು ಟೈಮ್ ವ್ಯಾಲ್ಯೂ ಕೂಡ ಪೂರ್ತಿ ಮುಗಿದೋಗಿರುತ್ತೆ, ಬರೀ ಇಂಟ್ರೆನ್ಸಿಕ್ ವ್ಯಾಲ್ಯೂ ಉಳ್ಕೊಂಡಿರುತ್ತೆ. ನೀವು ಕೊಡಬೇಕಾದ್ರೆ ಪ್ರೀಮಿಯಂ ತೊಗೋಬೇಕಾದ್ರೆ ಏನು ಮಾಡಿರ್ತೀರಾ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ಎರಡು ಕೊಟ್ಟಿರ್ತೀರಾ. ಆಪ್ಷನ್ಸ್ ಸಿಂಪ್ಲಿಫೈಡ್ ಅಂತ ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಅದರಲ್ಲಿ ಅದೇ ರೀತಿ ಆಪ್ಷನ್ ಚೈನ್ ಅನಾಲಿಸಿಸ್, ಆಪ್ಷನ್ಸ್ ಎಕ್ಸ್ಪ್ಲೋರ್ಡ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಇವೆರಡು ಪ್ಲೇಲಿಸ್ಟ್ನ ನೀವು ಚೆಕ್ಔಟ್ ಮಾಡಲೇಬೇಕು. ಸೊ ಆ ರೀತಿ ಆಗುತ್ತೆ. ಅದೇ ನೀವೇನಾದರೂ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಲ್ಲಾದರೆ ಟಾರ್ಗೆಟ್ ಇಸ್ ಟಾರ್ಗೆಟ್, ಅಲ್ಲಿ ಏನು ಎಕ್ಸ್ಟ್ರಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ ನಿಮಗೆ. ಇಲ್ಲಿ ಅಂದರೆ ಇಷ್ಟೊತ್ತಿಗೆ ಹೋಗಬೇಕು, ಬೆಳಗ್ಗೆ ಹೋಗಂಗಿಲ್ಲ, ಮಧ್ಯಾಹ್ನ ಹೋಗಂಗಿಲ್ಲ, ಬೆಳಗ್ಗೆನೇ ಹೋಗಬೇಕು, ಗ್ರೀಕ್ಸು, ಟೈಮ್ ವ್ಯಾಲ್ಯೂ ಇವೆಲ್ಲ ಏನೂ ಇಲ್ಲ. ಪ್ಯೂರ್ ಪ್ರೈಸ್ ಆಕ್ಷನ್ 20 ಪಾಯಿಂಟ್ ಅಂದರೆ 20 ಪಾಯಿಂಟು, 30 ಪಾಯಿಂಟ್ ಅಂದರೆ 30 ಪಾಯಿಂಟು. ಸೊ ಕಣ್ಣಿಗೆ ಏನು ಕಾಣಿಸ್ತಾ ಇರುತ್ತೋ ಅದೇನೆ. ಸೊ ಇನ್ವೆಸ್ಟರಿಂದ ಟ್ರೇಡರ್ಗೆ ಶಿಫ್ಟ್ ಆಗಬೇಕಾದ್ರೆ ನಮಗೆ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ. ಅದರಲ್ಲಿ ಒಳ್ಳೆ ಟ್ರೇಡ್ಗಳು ಕೂಡ ಸಿಗ್ತಾ ಇರುತ್ತೆ. ಗ್ರೂಪಲ್ಲಿ ಕೆಲವರು ಕೇಳಿದ್ರಿ, ಕೆಲವೊಂದು ಸ್ಟಾಕ್ಗಳು ಕೂಡ ನಾನು ಹೇಳಿದ್ದೀನಿ. ಅಂದರೆ ಇಂಥದ್ದೇ ಮಾಡಬೇಕು ಅಂತಿಲ್ಲ, ಬಟ್ ನೀವು ಡೈಲಿ ಬೇಸಿಸಲ್ಲಿ ಒಂದು 8-10 ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡ್ತಾ ಬಂದಿದ್ರೆ ಅದು ಒಳ್ಳೆ ಲೆವೆಲಲ್ಲಿ ಬರ್ತಿದೆ ಅಂತಂದರೆ ಆಗ ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿಯಾಗಿ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ನಿಫ್ಟಿನಲ್ಲಿ ಗ್ಯಾಪ್ ಫಿಲ್ ಆಗಿದೆ, ಬ್ಯಾಂಕ್ ನಿಫ್ಟಿನಲ್ಲಿ ಗ್ಯಾಪ್ ಇನ್ನೂ ಬಾಕಿ ಇದೆ. ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸಿನ ಎಕ್ಸ್ಪೈರಿ. ಸೆನ್ಸೆಕ್ಸಲ್ಲಿ ಇವಾಗ ಸದ್ಯಕ್ಕೆ 80,000ದಲ್ಲಿ ಹೆವಿ ರೆಸಿಸ್ಟೆನ್ಸ್ ಇದೆ, ಯಾಕೆಂದರೆ ಬಂದಿರೋಂಥ ಫಾಲಲ್ಲಿಂದ. ಸೊ 80,000ದಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ 79,000ದಲ್ಲಿ ಸಪೋರ್ಟ್ ಇರಬೇಕು. ಅಪ್ಪಿತಪ್ಪಿ ನಾಳೆ ಮಧ್ಯದಲ್ಲಿ ಓಪನ್ ಆಯಿತು ಅಂತಂದರೆ ಆಗ ನೋಡಿ ಈ ಝೋನ್ನ ಒಂದು ಉಳಿಸುವಂಥ ಸಾಧ್ಯತೆ ಕಾಣಿಸುತ್ತೆ. 79,000ದಿಂದ 80,000 ಅಪ್ಪಿತಪ್ಪಿ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ. ಅಂದರೆ ಬ್ಯಾಂಕ್ ನಿಫ್ಟಿಯಿಂದ ಕೆಳಗಡೆ ಬಂದರೆ ಹೂ ನೋಸ್ ಸೆನ್ಸೆಕ್ಸು ಕೂಡ ಇನ್ನೂ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಆ ರೀತಿ ಬರ್ತಾ ಹೋಯಿತು ಅಂತಂದರೆ ನೆಕ್ಸ್ಟ್ ಸಪೋರ್ಟ್ ನಮಗೊಂದು 500 ಲೆವೆಲ್, 500 ಪಾಯಿಂಟ್ ಆದರೂ ನೀವು ಕೆಳಗಡೆ ಇರಬೇಕು. ಅಂದರೆ ಸೀದಾ ಎಲ್ಲಿಗೆ ಹೋಗುತ್ತೆ, 78,500 ಲೆವೆಲ್ಗೆ ಬರ್ತಾ ಹೋಗುತ್ತೆ. ಸೊ ಒಂದು ಒಳ್ಳೆ ಮೂಮೆಂಟ್ ಆಗಿದೆ. ಒಂದು ರೇಂಜ್ ಬೌಂಡ್ ಎಕ್ಸ್ಪೈರಿ ಆಗ್ಬೋದು, ಬಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳನ್ನ ನಿರ್ಧಾರ ಮಾಡ್ತಾ ಹೋಗಬೇಕು ನಾಳೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಸೆನ್ಸೆಕ್ಸಿಂದು ಕೂಡ ನಾಳೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ, ನಾಳೆ ಮಂತ್ಲಿ ಎಕ್ಸ್ಪೈರಿ ಸೆನ್ಸೆಕ್ಸಿಂದು. ಸೊ ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಬರೋಣಂತೆ. ಮೊದಲನೇದಾಗಿ ಇಂಡಿಯಾ ವಿಕ್ಸ್ ನೋಡ್ಬೋಣ ಒಂದ್ಸಲ ಏನಾಗಿದೆ ಅಂತ. ಇಂಡಿಯಾ ವಿಕ್ಸು ರೈಸ್ ಆಗಿದೆ ಇವತ್ತು ನೋಡಿ, ಒಳ್ಳೆ ರೈಸ್ ಆಗಿದೆ ಇಂಡಿಯಾ ವಿಕ್ಸು. ಆಲ್ಮೋಸ್ಟ್ 15 ಮೇಲ್ಗಡೆ ಬಂದಿದೆ ಇವಾಗ. ಮೊದಲನೇದಾಗಿ JP ಪವರ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಓಕೆ, ಫಂಡಮೆಂಟಲಿ ಓಕೆ ಕಂಪನಿ, ಇಲ್ಲ ಅಂತಲ್ಲ, ಬಟ್ ಇಲ್ಲಿ ಪಬ್ಲಿಕ್ ಆಚೆ ಹೋಗ್ತಾ ಇದ್ದಾರೆ, FIDAಗಳು ಸ್ವಲ್ಪ ಆ್ಯಡ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಸ್ಟಾಕು ಸ್ವಲ್ಪ ಒಳ್ಳೆ ವಾಲ್ಯೂಮಲ್ಲಿ ಬಂದಂಗೆ ಕಾಣಿಸ್ತಾ ಇದೆ. ಒಂದು 20 ಟಾರ್ಗೆಟ್ಗಳನ್ನು ಹೋಗಿ ರೀಚ್ ಆಗೋದು. ಒಂದು ಬಸ್ ಸ್ಟ್ಯಾಂಡ್ ಇದೆ 20 ಅಂದರೆ ಇನ್ನೊಂದು ಪೆನಿ ಸ್ಟಾಕ್ ಇದು. ಸೊ 20-22 ಈ ಟಾರ್ಗೆಟ್ಗಳು ಹೋಗಿ ರೀಚ್ ಆಗುವಂಥ ಸಾಧ್ಯತೆ ಇದೆ. ಲಾಂಗ್ ರನ್ನಲ್ಲಿ ಬೇಡ, ಬೇಕಾದಷ್ಟು ಬೇರೆ ಸ್ಟಾಕ್ಗಳಿದೆ, ಹಾಗಾಗಿ ಇದರಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದೇ ರೀತಿ BSE ಫಾಲ್ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ಇವತ್ತು BSEನಲ್ಲಿ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಟ್ರೇಡ್ ಮಾಡಿದ್ವಿ ನಾವು. ಯಾಕೆ ಒಂದು 50-55 ಪಾಯಿಂಟ್ ಸಿಕ್ತು. ಕಾರಣ ನೋಡಿ, ಒಂದು ದೊಡ್ಡ ಫಾಲ್ ಆಗಿತ್ತು. ಇಲ್ಲಿ ಒಂದು ಹಿಂದಗಡೆ ಮಾಡಿರುವಂಥ ರೇಂಜು, ಅಲ್ಲಿ ಒಂದು ಹ್ಯಾಮರ್ನ ಮಾಡಿದೆ. ಇವತ್ತು ಅದಕ್ಕಿಂತ ಮೇಲ್ಗಡೆ ಓಪನ್ ಆಗಿದೆ. ಟಿಪಿಕಲ್ ರಿಸ್ಟ್ ಟು ರಿವಾರ್ಡ್ ಕೂರುವಂಥ ಟ್ರೇಡ್ ಇದು. ಇದನ್ನ ನೀವು 15 ಮಿನಿಟ್ಸಲ್ಲಿ ಮತ್ತೊಂದು ನೋಡೋದಾದ್ರೆ ನಿಮ್ಗೆ ಇನ್ನೂ ಬೇರೆ ಥರನೇ ಕಾಣ್ತಾ ಹೋಗುತ್ತೆ ಇದು. ನೋಡಿ ಇಲ್ಲಿ ಇದನ್ನ ಒಂದು ಇನ್ವೆಸ್ಟ್ H&S ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ನೋಡಿ ಇಲ್ಲಿ ಒಂದು ಝೋನ್ ಮಾಡಿತ್ತು, ಆ ಝೋನ್ನ ಮತ್ತೆ ವಾಪಸ್ ಬಂತು. ಇವತ್ತು ಆ ಝೋನ್ ಮೇಲ್ಗಡೆ ಓಪನ್ ಆಗಿದೆ. ನಾನು ಏನು ಮಾಡ್ತೀನಿ, ಇದನ್ನ ನಾನು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಒಳ್ಳೆ ರೀತಿ ಅಂತ ಟ್ರೇಡ್ ಮಾಡ್ಬೋದು. ಒಂದು 50 ಪಾಯಿಂಟ್ಸ್ ಅಷ್ಟೇ. ಈಗ ನಾಳೆಗೂ ಕೂಡ ಇದು ಪಾಸಿಟಿವ್ ಆಗಿದೆ. ನಾವು 4,520 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇನ್ನೂ ಕೂಡ ಒಂದು 4,600, 650 ಈ ಲೆವೆಲ್ ತನಕ BSE ಟ್ರಾವೆಲ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಎಲ್ಲ ಓಪನ್ ಆಗುತ್ತೆ ಅಂದಮೇಲೆ ಸುಮಾರು ವಿಚಾರ ನಿರ್ಧಾರ ಆಗುತ್ತೆ. ನೋಡೋಣ ಆ ರೀತಿ ಆಯಿತು ಅಂದರೆ ನಾಳೆನೂ ಕೂಡ ಒಂದು 30-40 ಪಾಯಿಂಟ್ಸ್ಗಳು ಸಿಗ್ಬೋದು. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಅಫ್ಕೋರ್ಸ್ ಅದ್ರ ಮೇಲ್ಗಡೆ ರಿಸ್ಟ್ ಟು ರಿವಾರ್ಡ್
ಇಟ್ಕೊಂಡು ನಾವು ಪ್ಲ್ಯಾನ್ ಮಾಡ್ತಾ ಹೋಗಬೇಕಾಗುತ್ತೆ. ಯಾಕೆಂತಂದರೆ ಬಿ ಎಸ್ ಸಿ NSE ಎರಡೂ ಕೂಡ ಒಬ್ಬರೊಬ್ಬರು ಪರಸ್ಪರ ಒಂದು ಆ ಹೊಂದಾಣಿಕೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಸೆಬಿ ಒಂದು ಹೇಳ್ಬಿಟ್ಟು, ಏನಾದರೂ ಡಿಸಾಸ್ಟರ್ ಆಗ್ಬಿಟ್ಟು ಏನೋ ಒಂದು ವರ್ಕ್ ಆಗ್ತಾ ಇಲ್ಲ ಎಕ್ಸ್ಚೇಂಜ್ ಅಂತಂದರೆ ಮತ್ತೊಂದು ಎಕ್ಸ್ಚೇಂಜಲ್ಲಿ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಲಾಂಗ್ ರನ್ನಲ್ಲಿ ಖಂಡಿತ ಬೇಡ, ಖಂಡಿತ ಓವರ್ ವ್ಯಾಲ್ಯೂ ಸ್ಟಾಕು ಯಾವತ್ತು ಇದು 4250 ಬಿಟ್ಟು ಬರುತ್ತಲ್ಲ ಅವತ್ತು 3750 ಲೆವೆಲ್ಗೆ ಬರ್ಬೋದು. ಯಾಕಂದರೆ ಇಲ್ಲಿ ನಾವು ಮಾತಾಡಿದ್ವಿ ನೋಡಿ, ಒಂದು ಪ್ಯಾಟರ್ನ್ ಆಗ್ತಾ ಇದೆ ಏನೋ ಅಂತ, ಇಲ್ಲಿ ಬರಬೇಕಾಗಿತ್ತು ಆ ಫಾಲ್, ಬರ್ದಲ್ಲೇ ಮೇಲ್ಗಡೆ ಹೋಗಿದೆ, ವಾಪಸ್ ಬಂದು ಅಟೆಂಡ್ ಮಾಡ್ತಾ ಇದೆ, ಇನ್ನೂ ಆ ಕನ್ಫರ್ಮೇಷನ್ನ ಕೊಟ್ಟಿಲ್ಲ. ಹಾಗಾಗಿ ಯಾವತ್ತು ಈ ಲೆವೆಲ್ನ ಫಾಲ್ ಆಗುತ್ತೋ ಅವಾಗ 4000 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡ್ತಾ ಇರೋಣ. ಸದ್ಯಕ್ಕೆ ಲಾಂಗ್ ಟರ್ಮಲ್ಲಿ ಬೇಡ, ಬಟ್ ಟ್ರೇಡಿಂಗಿಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ ಬಗ್ಗೆ ಹೇಳಿ ಅಂತ ನೋಡಿ, ವೀಕ್ಲಿ ಕ್ಯಾಂಡ್ಲು ಏನು ಕಾರ್ ಸರ್ ಅವರು, ಎಂಥ ಕಾರ್ ಬಿಟ್ಟಿದ್ದಾರೆ, ಎಲೆಕ್ಟ್ರಿಕ್ ಕಾರು. ಬಟ್ ನೋಡಿ ಮಾರ್ಕೆಟಲ್ಲಿ ನ್ಯೂಸ್ ಇಂದನೇ ನಾವು ಹೋಗೋಕ್ಕಾಗಲ್ಲ ಅನ್ನೋದು ಇದಕ್ಕೆ. ಸ್ವಲ್ಪ ಪ್ರೀಮಿಯಂ ಕಾರ್ ಆದರೂ ಅಷ್ಟೇ, ಪ್ರೀಮಿಯಂ ಅವ್ರದ್ದು ಸ್ಟಾಕ್ ಆದರೂ ಅಷ್ಟೇ, ಬೇರೆ ಎಲ್ಲ ಆಟೋ ಸೆಕ್ಟರ್ಗಳಿಗಿಂತಲೂ ಪ್ರೀಮಿಯಂ. ಯಾಕೆಂದರೆ ಅವರು ಕಾಂಪಿಟೇಷನ್ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ, ಅವ್ರದ್ದೇ ಒಂದು ಸ್ಟೈಲಲ್ಲಿ ಬರ್ತಾ ಇದ್ದಾರೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ ತುಂಬ ಲಕ್ಸುರಿ ಕಾರ್ ಅನಿಸುತ್ತೆ. ನೀವು ಒಂದು ಸಲ ಇಂಟೀರಿಯರೇ ತುಂಬ ಬೇರೆ ಥರ ಬಿಡಿ ಮಹೀಂದ್ರ ಅವ್ರದ್ದು. ಸೊ ಈಗ ಏನಾಗಿದೆ, ಇಲ್ಲಿ ಒಂದು ಆಲ್ಮೋಸ್ಟ್ 3100 ಈ ಲೆವೆಲ್ಗೆ ಹೋಗಿ ಈಗ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡೋಕ್ಕೆ ಬರ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಆಯಿತು ಅಂತಂದರೆ ಅಯ್ಯೋ ಇದೆಲ್ಲ ಒಳ್ಳೆ ರಿಲೀಸ್ ಮಾಡಿದ್ದಾರೆ ಮತ್ತೆ ಯಾಕೆ ಹಂಗಾಗುತ್ತೆ ಅಂದರೆ ಅದೆಲ್ಲ ಫ್ಯಾಕ್ಟ್ರಿನ ಆಗಿರುತ್ತೆ. ಇವಾಗ ಈಗ 2700 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ತಾ ಹೋಗಬೇಕು. ಸೊ 2019ರಲ್ಲಿ ಇವಾಗ ಏನು ಮಾಡಿದಾರೋ ಅದಕ್ಕಿಂತ ದೊಡ್ಡ ಸೇಲ್ನೇ ಮಾಡಿದ್ರು ಅವರು. ಈಗ 2-3 ವರ್ಷದಲ್ಲಿ ಏನು ಮಾಡಿದಾರೋ ಅದಕ್ಕಿಂತ ದೊಡ್ಡ ಸೇಲ್ 2019ರಲ್ಲೇ ಮಾಡಿದರು. ಬಟ್ ಅರ್ನಿಂಗ್ ಪರ್ ಶೇರ್ ಅಥವಾ ಟೋಟಲ್ ರೆವೆನ್ಯೂ ನೋಡಿದ್ರೆ ಖಂಡಿತ ಜಾಸ್ತಿ ಆಗ್ತಾ ಇದೆ. ಒಳ್ಳೆ ಕ್ವಾರ್ಟರ್ಗಳು ಅಪ್ಪಿ ಎಲ್ಲೋ ಒಂದು ಕಡೆ ಒಂದು ನೆಗೆಟಿವ್ ಕ್ವಾರ್ಟರ್ ಅಂತ ಕೊಡುವಂಥದ್ದು. ಬಟ್ ಈ ಲೆವೆಲಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕಂದ್ರೆ ಇಲ್ಲ, ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ, ಒಂದು ಒಳ್ಳೆ ಕರೆಕ್ಷನ್ ಸಿಗಬೇಕು ಈ ಸ್ಟಾಕಲ್ಲಿ. ಅಪ್ಪಿ 2,500 ಈ ಲೆವೆಲ್ಗೆ ಬಂತು ಅಂತಂದರೆ ನೋಡಿ ಮಹೀಂದ್ರ ಆ್ಯಂಡ್ ಮಹೀಂದ್ರಲ್ಲಿ ಆಗ ಒಳ್ಳೆ ಲೆವೆಲ್ ಆಗಿರುತ್ತೆ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ, ವಿಚ್ ಇಸ್ ನಿಯರ್ ಟು ಅವರ್ 200 ಮೂವಿಂಗ್ ಅವರೇಜ್ ಕೂಡ. ಅಲ್ಲಿ ತನಕ ಬೇಡ, ಈಗ 100 ಮೂವಿಂಗ್ ಅವರೇಜ್ನ ಒಂದ್ಸಲ ಟೆಸ್ಟ್ ಮಾಡಿದೆ, ಇದು ಮೇಲ್ಗಡೆ ಹೋಗುತ್ತೆ ಅನ್ನೋದಕ್ಕಿಂತ ಇನ್ನೊಂದ್ಸಲ ಅಟೆಂಡ್ ಮಾಡೋಕ್ಕೆ ಬರುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ನೋಡ್ತಾ ಹೋಗೋಣಂತೆ. ಬರ್ಜರ್ ಪೇಂಟ್ಸ್ ಆ್ಯಡ್ ಮಾಡ್ಕೋಬೇಕಾ? ಘಟಾನಿ ಯಾವುದು ಏಷ್ಯನ್ ಪೇಂಟ್ಸೇ ಒದ್ದಾಡ್ತಾ ಇದ್ದಾರೆ ಸರ್, ದಯವಿಟ್ಟು ಬರ್ಜರ್ ಪೇಂಟ್ಸ್ನ ಆ್ಯಡ್ ಮಾಡ್ಕೊಬಿಡಿ. ಯಾವತ್ತು ಮಾರ್ಕೆಟ್ ಲೀಡರ್ ಜೊತೆ ಇರಬೇಕು ಅಂತ ಮಾತಾಡ್ತೀವಿ. ಹಿಂದೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದ್ದಂಥ ಸ್ಟಾಕು ಬರ್ಜರ್ ಪೇಂಟ್ಸು, ಬಟ್ ಯಾವಾಗ ಗ್ರಾಸಿಮ್ ಎಂಟ್ರಿ ಆಯಿತು ಆವಾಗಲೇ ನಾನು ಬರ್ಜರ್ ಪೇಂಟ್ಸಿಂದ ಆಚೆ ಬಂದುಬಿಟ್ಟು ಈಗಲೂ ಕೂಡ ಸ್ಟಾಕು ಸ್ಟ್ರಗಲ್ ಆಗ್ತಾ ಇದೆ. ಇದು ಇಂಪಾರ್ಟೆಂಟ್ ಲೆವೆಲ್ 442 ಅನ್ನೋದು ಇಲ್ಲ ಅಂತಲ್ಲ, ಆದರೆ ಇದರಲ್ಲಿ ನಿಮಗೆ ಲಾಂಗ್ ರನ್ನಲ್ಲಿ ಒಂದು ಒಳ್ಳೆ ಮೂಮೆಂಟ್ ಆಗುವಂಥದ್ದು ಮತ್ತೊಂದು ಆಗಂತ ಕಾಣಲ್ಲ, ಒಂದು ರೇಂಜ್ ಬೌಂಡಾಗಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ತುಂಬ ಕಷ್ಟ ಇದೆ ಬಿಸ್ನೆಸ್, ಏಷ್ಯನ್ ಪೇಂಟ್ಸ್ ಅಂತ ಕಂಪ್ನಿಗಳಿಗೆ ಕಷ್ಟ ಆಗ್ತಾ ಇದೆ ಅಂತಂದರೆ ಇದು ಅದಕ್ಕೆ ನಾನು ಕಮ್ಮಿ ಸೇಲ್ ಮಾಡಿರುವಂಥ ಕಂಪ್ನಿಗಳು ನೋಡಿ ಲಾಸ್ಟ್ ಒಂದು 7-8-9 ಕ್ವಾರ್ಟರಿಂದ ಎಲ್ಲ ಬರೀ ನೆಗೆಟಿವ್. ಹಾಗಾಗಿ ಈಗ ಆ್ಯಡ್ ಮಾಡ್ಕೊಂಡು ಹೋಗ್ಬಿಡಿ, ಯಾರು ಇಂಟ್ರೆಸ್ಟ್ ಕೂಡ ತೋರಿಸ್ದಂಗಿಲ್ಲ, ಯಾಕಂದರೆ ವಾಲ್ಯೂಮೇ ಇಲ್ಲ ಇಲ್ಲಿ. ಸೊ ಅಲ್ವಾ, ಹಾಗಾಗಿ ಬೇಡ, ಬರ್ಜರ್ ಪೇಂಟ್ಸ್ ಬೇಡ. ಅದೇ ರೀತಿಗೆ HCL ಟೆಕ್ ಏನು ಮಾಡೋದು ನೋಡಿ, US ಬೇಸ್ಡ್ ಕ್ಲೈಂಟ್ಸ್ ಜಾಸ್ತಿ ಇರುವಂಥದ್ದು HCL ಟೆಕ್ಕಿಗೆ ಅಂತ ಒಂದು ಮಾತು ಬರ್ತಾ ಇರುತ್ತೆ. ಜಾಸ್ತಿ US ಕ್ಲೈಂಟ್ಸ್ ಇದ್ದಾರೆ ಅಂದರೆ ಯುರೋಪಿಯನ್ ಕ್ಲೈಂಟ್ಸ್ ಇರ್ತಾರೆ, ಏಷ್ಯನ್ ಕ್ಲೈಂಟ್ಸ್ ಇರ್ತಾರೆ, ಆಫ್ರಿಕನ್ ಕ್ಲೈಂಟ್ಸ್ ಇರ್ತಾರೆ, ಈ ಥರ ಒಂದೊಂದು ಕಂಪ್ನಿಗೆ ಬೇರೆ ಇರ್ತಾರಲ್ವ. ಅದರಲ್ಲಿ US ಬೇಸ್ಡ್ ಕ್ಲೈಂಟ್ಸ್ ಇರುವಂಥದ್ದು ಸ್ವಲ್ಪ ಬೇರೆ ಕಂಪ್ನಿ ಇಂಡಿಯನ್ ಕಂಪ್ನಿಗಳು ಹೋಲಿಸಿದ್ರೆ HCL ಟೆಕ್ ಜಾಸ್ತಿ ಅಂತ ಒಂದು ಸುದ್ದಿ. ಬಟ್ ಇವಾಗ ಏನು ಮಾಡ್ತಾ ಇದೆ, ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡೋಕ್ಕೆ ಬರ್ತಾ ಇದೆ. ಈ ಲೆವೆಲಲ್ಲಿ ಖಂಡಿತವಾಗ್ಲೂ ನಾನು IT ಸ್ಟಾಕಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ. ಅಫ್ಕೋರ್ಸ್ ಒಳ್ಳೆ ಡ್ರೀಮ್ ರನ್ ಮತ್ತೊಂದೆಲ್ಲ ಆಗಿರ್ಬೋದು, ಬಟ್ ಸ್ಟಾಕಲ್ಲಿ ಒಂದು ಸೆಂಟಿಮೆಂಟ್ ಚೇಂಜ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲ್ ನೋಡೋದಾದ್ರೂ ನೋಡಿ, ಇಲ್ಲಿ ಒಂದು ಈ ರೇಂಜನ್ನು ಹೋಗಿ 1800-1900 ಈ ಲೆವೆಲಲ್ಲಿ ಅಲ್ಲಿಂದ ರಿಜೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ನೋಡಿ ಈ ಬಸ್ ಸ್ಟ್ಯಾಂಡ್ ಲೆವೆಲ್ 1760 ಸಪೋರ್ಟು ಅಲ್ಲಿ ತಕ್ಕ ಬರ್ತಾ ಹೋಗೋದು. ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕ್ HCL, ಬಟ್ ಮಾರ್ಕೆಟ್ ಲೀಡರ್ಸ್ ಇನ್ಫೋಸಿಸ್ TCS ಗೊತ್ತಿದೆ ನಿಮಗೆ. ಬಟ್ ಈಗ ಬೇಡ, 1650 ಈ ಲೆವೆಲ್ಗೆ ಯಾವಾಗಲೂ ಬಂದರೆ ನೋಡ್ತಾ ಹೋಗೋಣಂತೆ. ಈಗ ಬೇಡ, ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ HCL ಟೆಕ್ಕಲ್ಲಿ. ಅದೇ ರೀತಿಗೆ JSW ಎನರ್ಜಿ ಸರ್, ಸ್ಟಾಕು ಓವರ್ ವ್ಯಾಲ್ಯೂಡು ಕೇಳಿದ್ರೆ ನೀವು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಬಟ್ ನನ್ನ ಪ್ರಕಾರ ಇದು ಒಂದು ಸೂಕ್ಷ್ಮವಾಗಿ ನೋಡಿದ್ರೆ ಇಲ್ಲೊಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಕಾಣಿಸ್ತಾ ಇದೆ. ಸೊ ಇಲ್ಲೊಂದು ಫಾಲ್ ಆಯಿತು ಅಂತಂದರೆ ತಿರ್ಗಿ 550 ಆ ಲೆವೆಲ್ಗೆ ಬರ್ತಾ ಹೋಗೋದು. ಸೊ ಈಗ ಬೇಡ, ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. JSW ಒಳ್ಳೆ ರ್ಯಾಲಿ ಆಗಿದೆ, ಒಂದು ಕರೆಕ್ಷನ್ ಆಗಿಲ್ಲ, ಈಗ ಕರೆಕ್ಷನ್ ಆಗ್ಬೋದು. ಇದು ಡೈಲಿ ಕ್ಯಾಂಡಲ್ ನೋಡಿದ್ರೆ ನಿಮಗೆ ಇದನ್ನು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಥರ ಕಾಣಿಸ್ಬೋದೇನೋ. ಇಲ್ಲಿ ನೋಡಿ, ಇಲ್ಲಿ ಹಾಕೊಂಡ್ರೆ ಟಿಪಿಕಲ್ ಆಗಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಸಾಧ್ಯತೆ ಇದೆ. ನೋಡೋಣ ಆ ರೀತಿ ಆಗುತ್ತೆ ಏನು ಕತೆ ಅಂತ. ಅದೇ ರೀತಿಯಾಗಿ ಬಜಾಜ್ ಆಟೋ ಸರ್, ಈ ಸ್ಟಾಕು ಅದು ಹೆಂಗೋ ನಾನು ಟ್ರ್ಯಾಕೇ ಮಾಡಿಲ್ಲ, ನಿಫ್ಟಿ 50ನಲ್ಲೇ ಇರೋಂಥ ಸ್ಟಾಕು. ಯಾಕೆಂದರೆ ಇವಾಗ ನೀವು ಕೇಳಿದಾಗ ನೋಡಿದೆ, ಲಾಸ್ಟ್ ಜನವರಿ 2023ರಲ್ಲಿ 3500 ಸ್ಟಾಕು 13,000ಕ್ಕೆ ಹೋಗಿತ್ತು. ನೋಡಿ ಎಂಥ ಸೂಪರ್ ರ್ಯಾಲಿ ಆಗಿದೆ. ಅದಕ್ಕೋಸ್ಕರನೇ ಇಷ್ಟು ದೊಡ್ಡದಾಗಿ ಕರೆಕ್ಷನ್ ಆಗ್ತಾ ಇರೋಂಥದ್ದು. ಸೊ ಆಗಬೇಕಾಗಿರುವಂಥ ಕರೆಕ್ಷನ್ ಇದು, ಮಚ್ ನೀಡೆಡ್ ಕರೆಕ್ಷನ್. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಈ ಲೆವೆಲ್ನ ಬ್ರೇಕ್ ಆಗಿ ಬಂತು ಅಂತಂದರೆ ಇನ್ನೂ ಒಂದು ದೊಡ್ಡ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ಬೇಡ. ಬಜಾಜ್ ಅವ್ರದ್ದು, ಚೇತಕ್ ಅವ್ರದ್ದು ಕೂಡ ಎಲೆಕ್ಟ್ರಿಕ್ ಬಂದಿದೆ. ಅದೇ ರೀತಿಯಾಗಿ ಈಗ ಎಲೆಕ್ಟ್ರಿಕ್ ನೋಡಿ ಇವಾಗ ತುಂಬ ಬರ್ತಾ ಇದೆ. ಇವರು ಯಾವುದು ಹೋಂಡಾದವ್ರದ್ದು ಕೂಡ ಆ್ಯಕ್ಟಿವಾ ಒಂದು ರಿಪ್ಲೇಸ್ ಮಾಡೋ ಥರದ್ದು, ಬ್ಯಾಟ್ರಿ ರಿಪ್ಲೇಸ್ ಮಾಡೋ ಥರದ್ದು ಒಂದು ಸ್ಕೂಟರು, ಫಿಕ್ಸ್ ಬ್ಯಾಟ್ರಿ ಇರೋ ಥರದ್ದು ಬಂದಿದೆ. ಓಲಾರ್ದೆಲ್ಲ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಮೊನ್ನೆ ಅವರು 2 ಮಾಡಲ್ ಬಂದಿದೆ ಅಂತ ಮೇಲೋಗಿತ್ತು, ಬಟ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಬಜಾಜ್ ಆಟೋದಲ್ಲಿ ಈ ಕ್ವಾರ್ಟರ್ ವೆರಿ ಇಂಪಾರ್ಟೆಂಟಾಗಿ ಸೇಲ್ಸ್ 10% ಕಮ್ಮಿ ಬಂದ್ಬಿಡುತ್ತೆ ಅರ್ನಿಂಗ್ಸು. ಆ ಕಾರಣದಿಂದಾಗಿ ಒಂದು ಫಾಲ್ ಬರ್ತಾ ಇರ್ತದೆ. ಬಟ್ ಓವರಾಲ್ ಚೆನ್ನಾಗೇ ಮಾಡ್ತಾ ಬಂದಿದ್ರು ಬಜಾಜ್ ಆಟೋ. ಸೊ ಟೆಂಪ್ರರಿ ಪೈನು 1 ಕ್ವಾರ್ಟರ್ ನೋಡಿ ಕೆಟ್ಟದಾಗಿ ಬಂದಿದ್ದಕ್ಕೆ ಫುಲ್ ರಿಜೆಕ್ಷನ್ ಕೊಡ್ತಾ ಇದೆ. ಅಪ್ಪಿ ಈ ಲೆವೆಲ್ ಅಂದರೆ ಸರಿ ಸುಮಾರು
8800 8750 ಈ ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂದರೆ ಸ್ಟಾಕಲ್ಲಿ ಇನ್ನೂ ದೊಡ್ಡ ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಲೆವೆಲು. ಈಗ 200 ಮೂವಿಂಗ್ ಆವರೇಜಿಗೆ ಬಂದಿದೆ ಡೈಲಿ ಕ್ಯಾಂಡಲ್, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ವೆಯ್ಟ್ ಮಾಡಿ. ಈಗ ಬೇಡ ಅಂತಲೇ ಹೇಳ್ತೀನಿ. ಬಜಾಜ್ ಆಟೋದಲ್ಲಿ ಗೋಲ್ಡು ಒಂದೆರಡು ದಿನ ಕೆಳಗಡೆ ಬಂದಿತ್ತು, ಓಕೆ ಕೆಳಗಡೆ ಬರ್ತಾ ಇದೆಯೋ ಅಂತ ಮಾತಾಡೋಷ್ಟೊತ್ತಿಗೆ ಮತ್ತೆ ಒಂದು ಪಾಸ್ ಆಗ್ತಾ ಇದೆ ನೋಡಿ. ಈ ವಾರದ ಮುಗಿಯೋಷ್ಟೊತ್ತಿಗೆ ವಾಪಸ್ಸು ಗೋಲ್ಡು ಈ ಲೆವೆಲ್ನ ಬಿಟ್ಟು ಬರಬೇಕು 25,000 ಕೆಳಗಡೆ. ಬರಲಿಲ್ಲ ಅಂತಂದರೆ ನಮಗೆ ಗೋಲ್ಡು ಇನ್ನೂ ಮೇಲ್ಗಡೆ ಹೋಗೋದು. ಮಾರ್ಗನ್ ಸ್ಟ್ಯಾನ್ಲಿನ ಯಾರೋ ಮುಂದಿನ ವರ್ಷ 2025 ಡಿಸೆಂಬರ್ ಅಷ್ಟೊತ್ತಿಗೆ 19% ಇನ್ಕ್ರೀಸ್ ಆಗ್ಬೋದು ಗೋಲ್ಡು ಅಂತ ಹೇಳಿದ್ದಾರೆ. ಯಾಕಾಗಲ್ಲ, ಆಗೋಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ನೋಡಿ, ಒಂದು ಎಷ್ಟೋ ವರ್ಷ ಇದ್ದಿರೋಂಥ ಹೈ ಇದು ಆಯಿತಾ, ಆ ಲೆವೆಲ್ನಿಂದ ಮೇಲ್ಗಡೆ ಹೋಗ್ತಾ ಇದೆ. ನಾನು ಹೇಳ್ತಾ ಇರೋಂಥದ್ದು ಓಕೆ ಈ ಲೆವೆಲ್ಗೆ ಬಂದು ಅಟೆಂಡ್ ಮಾಡಿತ್ತು, ಇನ್ನೊಂದು ಸಲ ಈ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಟ್ರೇಡ್ ಮಾಡ್ಬೋದೇನೋ ಅಂತ. ಈ ಸಲ ಆ ಥರ ಏನಾದ್ರು ಬಂತು ಅಂದರೆ ದಯವಿಟ್ಟು ನಾವು ಆ್ಯಡ್ ಮಾಡ್ಕೋಬೇಕು. ಇಲ್ಲೇ ಅಂದರೆ ಟೆಸ್ಟ್ ಆಗಿ ಮತ್ತೆ ಬೌನ್ಸ್ ಆಯಿತು ಅಂದರೆ ತಿರ್ಗಾ ಆಲ್ ಟೈಮ್ ಹೈ ಹೋಗುವಂಥ ಸಾಧ್ಯತೆ. ಹಾಗಂದರೆ ಮಾರ್ಕೆಟು ಡೌನ್ ಆಗುತ್ತಾ ಏನೋ ಗೊತ್ತಿಲ್ಲ. US ಅಲ್ಲಿ ಚೇಂಜ್ ಆಗುತ್ತೆ ಪವರು, ಅದರಿಂದ ಏನು ಇಂಪ್ಯಾಕ್ಟ್ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಆಯಿತು ಯಾರಾದರೂ ಆ್ಯಡ್ ಮಾಡ್ಕೊಂಡಿದ್ರೆ ಎಷ್ಟು ದಿನ ಅಂದರೆ ವೆಲ್ ಆ್ಯಂಡ್ ಗುಡ್, ಬಟ್ ಈಗ ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಈಗ ಅವಸರದಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ FID ಡೇಟಾ ಅದ್ರದ್ದು ಪ್ರಾವಿಷನಲ್ಲೂ ನಾವು ಕ್ಯಾಶ್ ಮಾರ್ಕೆಟ್ ಮಾತಾಡ್ತಾನೆ ಇದ್ವಿ. ಈಗ ಆ MSCI ಇಂಡೆಕ್ಸಿಗೆ ಆ್ಯಡ್ ಮಾಡ್ಕೊಂಡಿದ್ದು ಅವ್ರೇನು ಅಷ್ಟೊಂದು ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಬಂದಿದೆ. ಇವತ್ತು 9,000 10,000 ನಾನು ನೋಡದೆ ಬಿಟ್ಬಿಟ್ಟೆ ಪ್ರಾವಿಷನಲ್ ಡೇಟಾ, ಬೇಕಾದ್ರೆ ಚಾರ್ಟ್ಸಲ್ಲಿ ಗೊತ್ತಾಗುತ್ತೆ, ನೋಡ್ತಾ ಹೋಗೋಣಂತೆ. ಸೆಕ್ಟರ್ ರೊಟೇಷನ್ 15 ದಿನಕ್ಕೆ ಫೋರ್ಟ್ನೈಟ್ ಬೇಸಿಸ್ ಆ್ಯಕ್ಚುಲ್ ರಿಪೋರ್ಟ್ ಮಾಡೋ ಡೇಟಾ ಬರುತ್ತೆ, ಅವಾಗ ಬೇಕಾದ್ರೆ ಮಾತಾಡೋಣಂತೆ. ಅದು ಬಿಟ್ಟು ಬೇರೆದು ಪ್ರಾವಿಷನಲ್ ಡೇಟಾ ಸುಮ್ಮನೆ ತಲೆ ಕೆಡ್ಸ್ಕೊಳೋದು ವೇಸ್ಟ್ ಅಂತ ಅನಿಸ್ತು. ಸೊ ಈಗ ನೋಡೋಣ, ವೆರಿ ಇಂಪಾರ್ಟೆಂಟ್ ಲೆವೆಲ್ಲು. ನಾನೇನು ಅಂದ್ಕೊಂಡಿದ್ದೆ ಓಕೆ ಇಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ, ತಿರ್ಗಾ 24,800 25,000 ತನಕ ನಿಫ್ಟಿ ಹೋಗಿ ಅದಾದಮೇಲೆ ಮತ್ತೆ ಜನವರಿಲಿ ಏನಾದ್ರು ಚೇಂಜಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ನೋಡೋದಾದ್ರೆ ನಿಫ್ಟಿ ಇಲ್ಲೇ ಕೂಡ ಸ್ಟ್ರಗಲ್ ಆಗೋ ಥರ ಕಾಣಿಸ್ತಾ ಇದೆ. ನೋಡೋಣ, ಸ್ಟಿಲ್ ಗ್ಯಾಪ್ ಫಿಲ್ ಆಗಿರುವಂಥದ್ದು. ಈ ಮಾರಬೂಜಿ ಕ್ಯಾಂಡಲ್ ಇನ್ನೂ ಸಪೋರ್ಟ್ ಈಗ ಹಾಗೆ ಇದೆ. ಈ ಲೆವೆಲ್ನ ಬಿಟ್ಟು ಬರೋ ತನಕ ನಾನು ಮತ್ತೆ ಫ್ರೆಶ್ ಅಕ್ಯುಮುಲೇಷನ್ ಅಂತ ಮಾಡ್ಕೊಳಕ್ಕೆ ಹೋಗೋದಿಲ್ಲ ನಿಫ್ಟಿನಲ್ಲಿ. ಯಾಕಂದರೆ ಈ ಲೆವೆಲ್ ಈ ಫಾಲ್ ಆದಾಗ ಇಲ್ಲಿ ತುಂಬ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಪೋರ್ಟ್ಫೋಲಿಯೋಗೆ. ಈಗ ಫ್ರೆಶ್ ಅಕ್ಯುಮುಲೇಷನ್ ನಾನು ಮಾಡೋದಿಲ್ಲ. ಇಲ್ಲಿ ಮಾರ್ಕೆಟ್ ಬೌನ್ಸರ್ ಆಗ್ಬೋದು, ಕೆಳಗಡೆ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅಪ್ಪಿದಪ್ಪಿ 23,200 ಮತ್ತೆ ಕೆಳಗಡೆ ಬರ್ತಾ ಇದೆ ಅಂದರೆ ಆಗ ನಾನು ಆ್ಯಡ್ ಮಾಡ್ಕೊಳಕ್ಕೆ ನೋಡ್ತೀನಿ, ಇಲ್ಲ ಅಂತಂದರೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಬಟ್ ನಿಮ್ಮ ಸ್ಟ್ರಾಟಜಿ ನೀವು ಫಾಲೋ ಮಾಡ್ಬೋದು. STCG LTCG ಬಗ್ಗೆ ಹೇಳಿ ಅಂದಿದ್ರಿ ಸರ್, ದಯವಿಟ್ಟು ಚೆಕ್ಔಟ್ ಮಾಡಿ ಪ್ರೀಮಿಯರ್ ಪ್ಲೇಲಿಸ್ಟ್. ನೀವು ಪ್ಲೇಲಿಸ್ಟ್ಗಳನ್ನ ಚೆಕ್ಔಟ್ ಮಾಡಿದ್ರೆ ಎಲ್ಲದೂ ಇದೆ. ನಾನು ಕಮೆಂಟ್ ರಿಪ್ಲೈ ಮಾಡಿದ್ದೆ ನಿಮ್ಮ ಕಮೆಂಟಿಗೆ. ಕ್ಯಾಪಿಟಲ್ ಗೇನ್ಸ್ ಅಂದ್ರೇನು, ಇಂಡೆಕ್ಸೇಷನ್ ಅಂದ್ರೇನು ಅಂತ ಒಂದು ಡೆಡಿಕೇಟೆಡ್ ವೀಡಿಯೋ ಇದೆ, ಬೇಕಾದ್ರೆ ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಜ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.